ಬಡತನದ ಬಗ್ಗೆ ಮಾತಾಡಿದ್ರಿ, ಬಡವರ ಬಗ್ಗೆ ಮಾತಾಡಿದ್ರಿ. ಆದ್ರೆ ವೀಕ್ಷಕನಾಗಿ ನನ್ಗನ್ಸುವಂತದ್ದು ಹೋರಾಟದ ಹೆಸರಲ್ಲಿ ಇದೇ ಬಡವರನ್ನ ಬಾವಿಗೆ ತಳ್ಳಿ ರವಿಕೃಷ್ಣ ರೆಡ್ಡಿ ಅವರು ಆಳ ನೋಡ್ತಿದ್ದಾರೆ ಅಂತ. ನೀವೇನೋ ಕೇಸ್ ಹಾಕ್ಸ್ಕೊಳ್ತೀರಾ, ಮುಂದೆ ಯಾರನ್ನೋ ಲಾಯರ್ನ ಇಡ್ತೀರಾ, ನೀವೆಂಗೋ ಆಚೆ ಬರ್ತೀರಾ. ಆದ್ರೆ ನೀವ್ ಈ ರೀತಿ ಮಾಡ್ತಿದ್ರ ಅಂತೇಳಿ ನಿಮ್ಮ ಅನುಯಾಯಿಗಳು, ನಿಮ್ಮ ಕಾರ್ಯಕರ್ತರು ಇದೇ ರೀತಿ ಮಾಡಿ ತಗ್ಲಾಕೊಂಡಾಗ ಅವ್ರನ್ನ ಬಿಡಿಸೋದು ಯಾರು? ಅದೇನು ತಗಲಾಕೊಂಡಿದ್ದಾರೆ, ತಗಲಾಕೊಂಡಿದ್ದಾರೆ. ಸುಮಾರು ಈಗ ಹೆಚ್ಚು ಕಮ್ಮಿ 100 ದಾಟಿರ್ಬೋದು ನಮ್ಮ ಪಕ್ಷದವ್ರ ಮೇಲೆ ಆಗಿರುವಂತಹ 100 ಪ್ರಕರಣಗಳು, 106 ಜನರ ಮೇಲೆ. ಯಾಕಂದ್ರೆ ಒಂದೊಂದ್ರಲ್ಲಿ 5-10 ಜನ ಇರ್ತಾರಲ್ವಾ. ಈಗ ಬಿಡದಿ ವಿಚಾರಕ್ಕೆ 10 ಜನರ ಮೇಲೆ ಸೇರಿ ಹಾಕಿದ್ದಾರೆ. ಯಾವ್ದೋ ಒಂದು ವಿಚಾರದಲ್ಲಿ ಇಲ್ಲಿ ಈ ಸುಮಾರು 70-80 ಜನರನ್ನ ಈ ಭ್ರಷ್ಟ ಮತ್ತು ನೀಚಾತಿ ನೀಚ ಬೆಂಗಳೂರು ಪೊಲೀಸರು ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದಾಗ ಕರ್ಕೊಂಡೋಗಿ ಕೂರಿಸ್ಕೊಂಡು 70-80 ಜನರದ ಸೆಲ್ ಫೋನ್ಗಳನ್ನ ಕಿತ್ಕೊಂಡು ಸಣ್ಣ ಪುಟ್ಟ ಕಾಟ ಕೊಟ್ಟಿದಾರ. ಅವ್ರಿಗೇನು ಒಳ್ಳೇದಾಗೋದಿಲ್ಲ. ಅವ್ನ್ ಯಾವನ್ ಮಾಡಿದನೋ ಅವನ್ ನಮ್ಗೆ ಗೊತ್ತು, ಅವ್ನ್ ಯಾರು ಅಂತ, ಅವ್ನ್ ಏನ್ ಅನುಭವಿಸ್ತಾ ಇದ್ದಾನೆ, ಅವ್ನಿಗೆ ಏನೇನ್ ಅವಮಾನ ಆಗಿದೆ ಅಂತಲೂ ಗೊತ್ತು. ಪ್ರಕೃತಿನ ಅವ್ನ್ ಪಾಠ ಕಲಿಸ್ತಾ ಇದೆ. ಈ ರೀತಿ ಆಗ್ಬೇಕಾದ್ರೆಲ್ಲ ಸಾಕು ಅಂತ ಅನಿಸ್ಲಿಲ್ವ ಹೋರಾಟ? ಅಲ್ಲ, ಅದ್ರಲ್ಲಿ ಆ ಪ್ರಕರಣದಲ್ಲಿ ನಾನು ಆ ಸ್ಥಳದಲ್ಲೇ ಇಲ್ಲ. ಅವತ್ ನಾನು ಆ ಹೋರಾಟಕ್ಕೆ ಹೋಗ್ತಾನೂ ಇರ್ಲಿಲ್ಲ. ಯಾಕಂದ್ರೆ ಈಗ ಹೊಸ ಸಮಿತಿ ಮುಂದೆ ಅವ್ರು ಮಾಡ್ತಾ ಇದಾರೆ. ನಾನು ಯಾವ್ದೋ ಪ್ರವಾಸದಲ್ಲಿದ್ದೆ. ಅವತ್ತು ಬೆಂಗಳೂರಿಗೆ 10:30-11 ಗಂಟೆ, ಬೆಳಿಗ್ಗೆ 10 ಗಂಟೆಗೆ ಬಂದೆ ನಾನು ಮನೆಗೆ. ಆದ್ರೆ 10:30-11 ಗಂಟೆಲಿ ಆಗಿರೋ FIR ಅಲ್ಲಿ ನಾನೇ A1 ಮಾಡಿದ್ದಾರೆ. ಆದ್ರೆ ನೀವ್ ಹೇಳದಂಗೆ ಅನೇಕ ಜನ ಬಡವರು, ಸಾಮಾನ್ಯ ಹಿನ್ನೆಲೆ ಇರುವಂತ ನಮ್ಮ ಪಕ್ಷಗಳು ಬಂದು ಕೇಸ್ ಹಾಕ್ಸ್ಕೊಂಡಿದ್ದಾರೆ. ಆದ್ರೆ ಇವೆಲ್ಲ ಏನ್ ಮಾಡ್ತಿದೀವಿ ಅಂದ್ರೆ ನಮ್ ಕೈಲಾದಷ್ಟು ಈಗ ಯಾರೆಲ್ಲ ಪ್ರೋಬೋನೋ ಉಚಿತವಾಗಿ ನಮ್ಗೆ ಕಾನೂನು ಸೇವೆ ಕೊಡೋದಕ್ಕೆ ಅನೇಕ ಲಾಯರ್ಗಳು ಮುಂದೆ ಬರ್ತಾ ಇದ್ದಾರೆ. ಅವ್ರ ಸಹಾಯ ಪಡ್ಕೊಂಡು ಕೆಲವೊಂದು ಹೈಕೋರ್ಟ್ ಅಲ್ಲಿ ಕ್ವಾಶ್ ಮಾಡಿಸ್ತಾ ಇದ್ವಿ. ನನ್ನ ಕೇಸನ್ನು ಸಹ ನಾನು ಹೈಕೋರ್ಟ್ ಅಲ್ಲಿ ಕ್ವಾಶ್ ಮಾಡಿಸ್ಕೊಳಕ್ ಹೋಗಿಲ್ಲ. ಯಾಕಂದ್ರೆ ನಮ್ಗೆ ದುಡ್ಡು ಕೊಟ್ಟು ಮಾಡಿಸಬಾರ್ದು ಅಂತ ನನಗೆ ಇವತ್ತಿಗೆ ನಾನು ಈಗ ಮನಸ್ಸು ಮಾಡಿದ್ರೆ ಇನ್ನೊಂದು ವಾರದಲ್ಲಿ ಕರ್ನಾಟಕದ ಯಾವುದೇ ಹೈಕೋರ್ಟ್ ಒಳ್ಳೆ ಲಾಯರ್ ಬೇಕಾದ್ರೆ ಹಿಡಿದು ನನ್ನ ಕೇಸ್ಗಳಿಗೆ ಏನಾದ್ರು ಒಂದು ಗತಿ ಕಾಣಿಸ್ಕೊಳ್ಬಹುದು. ಎಲ್ಲಾ ಕೇಸ್ಗಳು ಅಲ್ದೇ ಇದ್ರು ಕೆಲವೊಂದು ಸ್ಟೇಜ್ ಅಲ್ಲಿ ಇರೋ ಕೇಸ್ಗಳಿಗೆ ಇಲ್ಲ. ನಾನ್ ಮಾಡಿದ್ರೆ ಎಲ್ರಿಗೂ ನಾನ್ ಮಾಡ್ಕೊಳ್ಬಹುದು ವೈಯಕ್ತಿಕವಾಗಿ. ಆದ್ರೆ ಮಿಕ್ಕವ್ರಿಗೆ ಹೇಗ್ ಮಾಡೋದು? ಈಗ ಅದೇ ಆ ಪಟ್ಟಿನಿಂದ ಪಟ್ಟು ಹಿಡ್ಕೊಂಡು ಕಾರಣಕ್ಕಾಗಿ ಇವತ್ತು ಅನೇಕ ಜನ ಲಾಯರ್ಗಳು ಮುಂದೆ ಬಂದಿದ್ದಾರೆ. ಹೈಕೋರ್ಟ್ಗಳಲ್ಲಿ, ಬೇರೆ ಬೇರೆ ಕೋರ್ಟ್ಗಳಲ್ಲಿ ನಮ್ಮ ಕೇಸ್ಗಳಿಗೆ ಪ್ರೋಬೋನು ಉಚಿತವಾಗಿ ಮಾಡ್ಕೊಡ್ತಾ ಇದ್ದಾರೆ. ಆದ್ರೆ ನಾನು ಯಾರೋ ಪಕ್ಷ ಮಾಡುತ್ತೆ ಅನ್ನುವಂತ ಒಂದು ಧೈರ್ಯದಲ್ಲಿ ನೀವು ಮುನ್ನುಗ್ಗಬೇಡಿ. ಕೆಲವೊಂದು ಸಂದರ್ಭಗಳಲ್ಲಿ ವಿನಯದಿಂದ ಹೋಗಿ, ಸೌಜನ್ಯದಿಂದ ಮಾತಾಡಿಸಿ, ಗೌರವ ಕೊಡ್ತಾರೆ. ಅವ್ರು ಕೊಡ್ಲಿಲ್ವಾ ಅದನ್ನ ಕೇಳಿ, ಅವಾಗ ಕೇಸ್ ಹಾಕ್ತಾನ ಹಾಕ್ಲಿ, ಪರವಾಗಿಲ್ಲ. ಆದ್ರೆ ಅದನ್ನ ನಿಭಾಯಿಸುವಂತಹ ಇದಾಗುತ್ತೆ ಅನ್ನುವಂತ ಜ್ಞಾನ ಇಟ್ಕೊಂಡು ಮಾಡಿ. ನಾವು ಯಾರಿಗೂ ಅಜ್ಞಾನದಿಂದ ಕಳಿಸ್ತಾ ಇಲ್ಲ. ನೀನು ನಿನ್ನ ಕೆಲಸಗಳಿಗೆ ನೀನೇ ಜವಾಬ್ದಾರ ಮತ್ತು ಈ ತರದ್ದಾಯ್ತು ಅಂದ್ರೆ ಅದ್ರ ನಿನಗೆ ಗೊತ್ತಿರ್ಲಿ ಅಂತಲೇ ನಾವು ಹೇಳ್ತಾ ಇದೀವಿ. ಟ್ರೈನಿಂಗ್ ಕೊಡ್ತಾ ಇದೀವಿ. ಮೊನ್ನೆ 2 ದಿವಸದ ನಾಯಕತ್ವ ತರಬೇತಿ ಶಿಬಿರದಲ್ಲಿ ಪೊಲೀಸರ ಜೊತೆ ವ್ಯವಹರಿಸೋದು ಹೇಗೆ, ಕೇಸ್ಗಳಾದಾಗ ಏನ್ ಮಾಡ್ಬೇಕು, ಒಳ್ಳೊಳ್ಳೆ ಲಾಯರ್ಗಳಿಂದ ನಮ್ಮ ಪಕ್ಷದಲ್ಲೇ ರಾಜ್ಯ ಸಮಿತಿಯಲ್ಲಿ ರವಿಕುಮಾರ್ ಅನ್ನುವಂತ ಲಾಯರ್ಗಳಿಂದಾನೆ ಏನೋ ಇದು ಸೆಷನ್ಗಳನ್ನ ಮಾಡಿಸಿದೀವಿ. ಸೊ ಹಾಗಾಗಿ ಮಾಹಿತಿ ಕೊಟ್ಟೆ ಮಾಡ್ತಾ ಇದೀವಿ. ಈಗ ಬಡವರು ಯಾರೋ ಬರ್ತಾರೆ, ಕೇಸ್ಗಳು ಹಾಕ್ಸ್ಕೊಳ್ತಾರೆ, ಇನ್ನೊಂದೇನೋ ಆಗುತ್ತೆ. ಅದಕ್ಕೆ ಅವರು ಬಡವರಾಗ್ಲಿ ಶ್ರೀಮಂತರಾಗ್ಲಿ ಪರಿಣಾಮಗಳು ಗೊತ್ತಿದ್ದೇ ಹೋರಾಟಕ್ಕೆ ಬರ್ಬೇಕು. ಅಲ್ವಾ? ಬಡವ್ರಿಗೆ ಮಾತ್ರ ಪರಿಣಾಮ ಗೊತ್ತಿರೋದಿಲ್ಲ, ಶ್ರೀಮಂತರಿಗೆ ಮಾತ್ರ ಪರಿಣಾಮ ಗೊತ್ತಿರುತ್ತೆ ಅಂತಿಲ್ಲ. ಪರಿಣಾಮ ಗೊತ್ತಿರಬೇಕು. ಪರಿಣಾಮ ಗೊತ್ತಿರೋ ಶ್ರೀಮಂತ ಬಂದು ಅವನು ಸಮಸ್ಯೆ ಮಾಡ್ಕೊಂಡ್ರೆ ತಪ್ಪೇ ಅಲ್ವಾ, ಯಾರೇ ಇರ್ಲಿ. ಹಾಗಾಗಿ ಹೆಚ್ಚು ಜನ ನಮ್ಮ ಹೋರಾಟಕ್ಕೆ ಬರ್ತಾ ಇರೋರು ಬಡವರು, ಈ ತರದ ಹಿನ್ನೆಲೆ ಇರೋದ್ರಿಂದಾಗಿ ಅವ್ರನ್ನೇ ನಾವೇನು ಹೇಳ್ದಂಗೆ ಹಳ್ಳಕ್ ತಳ್ಳಿ ಆಳ ನೋಡ್ತಾ ಇಲ್ಲ. ಅವರು ಸ್ವಯಂ ಪ್ರೇರಣೆಯಿಂದ ಬನ್ನಿ ಅಂತ ಹೇಳ್ತಾ ಇದ್ವಿ. ಮತ್ತೆ ಇದ್ ಮಾಡಿದ್ರೆ ಹೀಗಾಗುತ್ತೆ ಅಂತ ಹೇಳ್ತಾ ಆಗುತ್ತೆ ಅಂತ ಗೊತ್ತಿದ್ರು ಬರ್ತಾ ಇದ್ದಾರೆ. ಆಮೇಲೆ ಗೊತ್ತಿದ್ರು ಬರ್ತಾ ಇದಾರೆ, ಕೇಸ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋರು ನಮ್ಮ ಅಣ್ಣ ತಮ್ಮಂದ್ರೆ, ಅಕಸ್ಮಾತ್ ಕೋರ್ಟ್ಗೆ ಹೋದಾಗ್ಲೂ ಕೋರ್ಟ್ ಜಡ್ಜ್ನು ಸಹ ನಮ್ಮ ಯಾವ್ದೋ ಸಂಬಂಧಿಕನೇ. ನಾವು ಪ್ರಾಣಿ ಪಕ್ಷಿಗಳಿಗೇನೆ ನಾವು ಸಂಬಂಧಿಕರು, ಇನ್ನು ಮನುಷ್ಯರಿಗೆ ಸಂಬಂಧಿಕರಲ್ವಾ ವಿಕಾಸವಾದದಲ್ಲಿ ನೋಡಿದಾಗ. ಅಲ್ಲ, ಈ ರೀತಿ ಬೇರೆ ಹೀನಸ್ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿ ಜಡ್ಜ್ಗಳ ಮುಂದೆ ಹೋಗಿ ನಿಲ್ಲೋದು ಬೇರೆ, ಆದ್ರೆ ಈ ರೀತಿ ಹೋರಾಟದ ಭಾಗವಾಗಿ ಓದೋದ್ ಬೇರೆ. ಆ ರೀತಿ ಹೋದಾಗ ನಿಮ್ಗೆ ಜಡ್ಜ್ ಕೆಲವೊಂದು ಸಂದರ್ಭಗಳು ಹೇಳ್ಬೇಕು. ನಮ್ ಜಡ್ಜ್ಗಳು ಎಷ್ಟು ಚೆನ್ನಾಗಿ ನಡ್ಸ್ಕೊಳ್ತಾರೆ. ಕೆಲವೊಂದ್ ಕಡೆ ಜಡ್ಜ್ಗಳು ಅಯೋಗ್ಯರು. ಆದ್ರೆ ಕೆಲವೊಂದು ಜಡ್ಜ್ಗಳು ಬಹಳ ಚೆನ್ನಾಗಿ ನಮ್ಮನ್ನ ಗೌರವಿಸಿ, ನಾವು ಏನೋ ಒಂದ್ ಸ್ವಲ್ಪ ದಡತನದಲ್ಲಿ ಮಾತಾಡಿದ್ರೆ ಅವರೇ ನಕ್ಕು ನಮಗೆ ನ್ಯಾಯ ಕೊಟ್ಟಿದ್ದಾರೆ. ಹಲವಾರು ಜಡ್ಜ್ಗಳು ನ್ಯಾಯ ಕೊಟ್ಟಿದ್ದಾರೆ. ಆದ್ರೆ ಈ ಅಲಿಯೋದನ್ನ ತಪ್ಸೋದಿಕ್ಕೆ ಅವ್ರ ಕೈಲೂ ಆಗ್ತಾ ಇಲ್ಲ. ಇನ್ ಕೆಲವೊಂದು ಜಡ್ಜ್ಗಳು ನಿಜಕ್ಕೂ ಅವ್ರ ಜಡ್ಜ್ಗಳಾಗೋದಿಕ್ಕೆಲ್ಲ ಹಾಕಿಲ್ಲ. ನಾನು ನೋಡಿದ್ದೀನಿ. ಪಾಪ ಅದೆಷ್ಟು ಜನರಿಗೆ ಅವರಿಂದ ಮೋಸ ಆಗುತ್ತೋ, ಅನ್ಯಾಯ ಆಗುತ್ತೋ ಬಡವ್ರಿಗೆ ಗೊತ್ತಿಲ್ಲ. ನಮ್ಮ ಕಾನೂನು ವ್ಯವಸ್ಥೆ, ಅಲ್ಲ ನ್ಯಾಯಾಂಗ ವ್ಯವಸ್ಥೆ ತುಂಬಾ ಕೆಟ್ಟ ಸ್ಥಿತಿಲಿದೆ. ಹಾಗಾಗಿ ಆದ್ರೆ ಅನೇಕ ಜಡ್ಜ್ಗಳು ನಮ್ಮ ನಿಜವಾಗ್ಲೂ ಗೌರವದಿಂದ ನಾವು ಮಾಡ್ತಿರೋ ಕೆಲಸವನ್ನು ನೋಡಿ ಅವರೇ ಹೇಳಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದೀರಿ ನೀವು ಅಂತ. ಹಾಗಾಗಿ ಈ ತರಹದ ಹೀನಸ್ ಕ್ರೈಮ್ಸ್ ಯಾವ್ದು ಅಲ್ಲ. ನಾನು ಹೇಳ್ತೀನಿ, ಜೈಲುಗಳು ನಮ್ವೆ. ನಾನು ಒಂದ್ ದಿವಸ ಜೈಲಲ್ಲಿ ಹೋಗಿ ಬಂದು ಮಂಡೂರು ಹೋರಾಟಕ್ಕೆ ಹೋದಾಗ ನನ್ನ ಪೊಲೀಸ್ ಎತ್ತಾಕೊಂಡು ಹೋಗಿ ಅಲ್ಲೆಲ್ಲ ದೊಡ್ಡ ಬೆಳವಂಗಲ್ಲಿ ಕರ್ಕೊಂಡು ಬಂದು, ಆಮೇಲೆ ಇನ್ಯಾವುದೋ ಪೊಲೀಸ್ ಕರ್ಕೊಂಡು ಹೋಗಿ ತಹಸೀಲ್ದಾರ್ ಮುಂದೆ ನಿಲ್ಲಿಸಿ ಪರಪ್ನಗರ ಜೈಲಿಗೆ ಕಳ್ಸಿದ್ರು. ಮಾರನೇ ದಿವಸ ಸಂಜೆಗೆ ಯಾವ್ದೋ ಕೋರ್ಟಿಂದ ಬೇಲ್ ತಗೊಂಡು ರಾತ್ರಿಗೆ ಬಿಡಿಸಿದ್ರು. ಸೊ 24 ಗಂಟೆ ಮೇಲೆ ನಾನು ಜೈಲಲ್ಲಿ ಬಂದಿದ್ದೀನಿ, ಪರಪ್ನಗರ ಜೈಲಲ್ಲಿ. ನಾನು ಅಲ್ಲೇ ನೋಡಿದೆ, ಎಲ್ಲ ನಮ್ಮ ಅಣ್ಣ ಬಂದ್ರೆ ಅಲ್ಲಿ ಯಾರು ಅಮೆರಿಕದಿಂದನೋ, ಪಾಕಿಸ್ತಾನದಿಂದನೋ, ಬಾಂಗ್ಲಾದಿಂದನೋ, ಚೈನಾದಿಂದ ಬಂದಿರೋರು ಯಾರು ಇರ್ಲಿಲ್ಲ. ಎಲ್ಲರೂ ನಮ್ಮವ್ರೆ. ಸೊ ಹಾಗಾಗಿ ಜೈಲುನು ಏನು ಒಳ್ಳೆ ಕೆಲಸ ಮಾಡೋದಕ್ಕೆ ಮಹಾತ್ಮ ಗಾಂಧೀಜಿಗಿಂತ ಸುದೀರ್ಘ ಕಾಲ ಜೈಲಲ್ಲಿ ಯಾರಿದ್ರು, ನೆಹರೂರವರೇನೆ
ಮಹಾತ್ಮ ಗಾಂಧೀಜಿಗಿಂತ ಹೆಚ್ಚು ಕಾಲ ಜೈಲಲ್ಲಿದ್ರು ಓಕೆ. ಸ್ವಾತಂತ್ರ್ಯ ಹೋರಾಟಕ್ಕಾಗಿ. ಹಾಗಾಗಿ ಇದು ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ, ಒಳ್ಳೆ ಕೆಲಸ ಇದೆ. ಅದೇ ತಿಳ್ಕೊಂಡು ಹೋಗಿ. ನೀವು ಮನೇಲಿ ಒಬ್ಬರೇ ಇದ್ರೆ, ನಿಮ್ಮ ದುಡಿಮೆ ಮೇಲೆ ನಿಮ್ಮ ಕುಟುಂಬ ಅವಲಂಬಿತರಾಗಿದ್ರೆ ದಯವಿಟ್ಟು ಇಂತಹ ಗಂಭೀರವಾದ ಹೋರಾಟಗಳಿಗೆ ಹೋಗಬೇಡಿ. ಬೇರೆ ಬೇರೆ ಕೆಲಸಗಳು, ರಚನಾತ್ಮಕ ಕೆಲಸಗಳು ಪಾರ್ಟಿಲಿ ಇದೆ ಮಾಡಿ. ಆದ್ರೆ ಇಲ್ಲ ನಾನು ಇದು ಮಾಡಬೇಕು ಅನ್ನುವಂಥ ಧೈರ್ಯ ಇದ್ರೆ, ತಿಳ್ಕೊಂಡೇ ಮಾಡೋ ಹಾಗಿದ್ರೆ ಎದುರ್ಬೇಡಿ, ಏನು ಆಗೋದಿಲ್ಲ. ಇವ ಯಾವನು ನಮ್ಗೆ ಶಿಕ್ಷೆ ಕೊಡುವಂತ ಅಪರಾಧಗಳು ಅಲ್ವೇ ಅಲ್ಲ, ಇವೆಲ್ಲ ಸುಳ್ಳು ಕೇಸುಗಳು ಬಿದ್ದೋಗ್ತವೆ. ಒಂದಷ್ಟು ಕಿರಿಕಿರಿ. ಈಗ ನನ್ನ ಮೇಲೆ 14 ಕೇಸ್ ಇದೆ, ನೆನ್ನೆ ತಾನೇ ಲಿಸ್ಟ್ ತೆಗೆದ್ವಿ. 3 ಕೇಸಲ್ಲಿ ಅಕ್ವಿಟ್ ಆಗಿದ್ದೀನಿ. ಇನ್ನು 14 ಕೇಸು ಹೊಸದಾಗಿ 4-5 ಕೇಸುಗಳು ಆಗ್ಬಿಟ್ಟು ನಾನು ಬೇಡ ಅಂದ್ರೆ 5-6 ತಿಂಗಳಿಂದ ಅಲ್ಲಿತ್ತಿದೀವಿ. ಕೆಲವೊಂದು ಹೈಕೋರ್ಟ್ಗೆ ಇತ್ತೀಚೆಗೆ ಯಾರೋ ಒಬ್ರು ಲಾಯರ್ ಬಂದು ಈ ತಕ್ಷಣದಲ್ಲಿ 1-2 ಕೇಸುಗಳನ್ನ ಹೈಕೋರ್ಟ್ ಅಲ್ಲಿ ಕ್ವಾಶ್ಗೆ ಹಾಕೊಂಡ್ರು, ಸ್ಟೇ ಸಿಕ್ಕಿದೆ, ಆಗ್ತಾ ಇದೆ. ಓಕೆ.